ಆವಾಗ ಅವ್ರು ಹೇಳಿದರು, ಕನ್ನಡ ಮಾತೃಭಾಷೆ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಅಥವಾ ಉರ್ದು ಮಾಧ್ಯಮದಲ್ಲಿ ಓದಿದವರು, ಮರಾಠಿ ಮಾಧ್ಯಮದಲ್ಲಿ ಓದಿದವರೇ ನಮ್ಮಲ್ಲಿ ಚಿನ್ನದ ಪದಕ ಪಡೆದಾರೆ ಹೊರತು ಇಂಗ್ಲೀಷ್ ಮೀಡಿಯಂನಲ್ಲಿ 1ನೇ ಕ್ಲಾಸಿಂದ ಓದಿದವ್ರು ಪಡೆದಿಲ್ಲ ಅಂತೇಳಿ. ಆಮೇಲೆ ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ 1ನೇ ಕ್ಲಾಸ್ ಓದಿದಂಥ ಮಹಾಂತೇಶ್ ಕರ್ನಾಟಕ ವಿಶ್ವವಿದ್ಯಾಲಯದ ಆಂಗ್ಲ ವಿಭಾಗದ ಒಂದು ಪರೀಕ್ಷೆಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದು ಚಿನ್ನದ ಪದಕ ಪಡೆದರು. ಆದರೆ ನೋವಿನ ಸಂಗತಿ ಅಂದರೆ ಚಿನ್ನದ ಪದಕವನ್ನು ಪಡೆದಾಗ ಯಾರು ಸನ್ಮಾನವನ್ನು ಮಾಡಿದ್ರೋ, ಈ ದುಃಖದ ಸಂದರ್ಭದಲ್ಲಿ ಅಂಥ ಕಟುವಾದ ಮಾತುಗಳನ್ನು ನಾನು ಹೇಳೋದು ಸೂಕ್ತ ಅನ್ನಿಸ್ಲಿಕ್ಕಿಲ್ಲ ಪ್ರೇಕ್ಷಕರಿಗೆ. ಯಾರು ಅವನಿಗೆ ಚಿನ್ನದ ಪದಕ ಪಡೆದಾಗ ಮೆಚ್ಚುಗೆ ಸೂಚಿಸಿ ಮಾಲಿ ಹಾಕಿದ್ರು, ಹಮಾಲಿ ಮಾಡೋಕ್ಕೆ ಕಳಿಸಿದ್ರು, ಹೊರತಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮಾಡಲಿಲ್ಲ. ಅವನು ಇಂಟರ್ವ್ಯೂ ಹೋದಾಗ ನಾನು ಒಂದು ಸಲ ಹೇಳಿದೆ ಎದುರಿಗೆ, ಆವಾಗ ನಾನು ಗೆಳೆಯರಂದರು, ಅರಿಷ್ಟು ಬಾಯಿ ಹಾಕ್ತೀನಿ ನೀನು. ಏನು ನಿನಗೆ ಮಾಲಿ ಹಾಕ್ತಾರ, ಹಾರ ಹಾಕ್ತಾರ, ಹಾರ ಹಾಕೋದಿಲ್ಲ, ಮಾಲಿ ಹಾಕ್ತಾರ, ಹಮಾಲಿ ಮಾಡೋಕ್ಕೆ ಕಳಿಸ್ತಾರ ಅಂತ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಮುಂದೆ ಆತ ಅದಕ್ಕಿಂತ ಹೆಚ್ಚು ಉನ್ನತವಾದ ಒಂದು ಪರೀಕ್ಷೆಯಲ್ಲಿ KSನಲ್ಲಿ 4ನೇ ರ್ಯಾಂಕ್ ಪಡೆದವನು. ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಅಂದರೆ ಅದೇ ಬ್ಯಾಚ್ನೊಳಗೆ KS ಪರೀಕ್ಷೆ ಕ್ಲಾಸ್ 1 ಪರೀಕ್ಷೆಯಲ್ಲಿ 2 ರ್ಯಾಂಕ್ಗಳು ಅಂದರೆ 4 ಮತ್ತು 5 ಎರಡೂ ನಮ್ಮ ರಾಮದುರ್ಗದಲ್ಲಿ ಓದಿದಂಥ ಈ ಮಣ್ಣಲ್ಲಿ ಆಡಿದಂಥ ಹುಡುಗರು. ಒಂದು ಮಹಾಂತೇಶ್ ಬೀಳ್ಗಿ, ಇನ್ನೊಂದು ಶ್ರೀನಾಥ್ ಜೋಶಿ 5ನೇ ರ್ಯಾಂಕ್ ಮತ್ತು 4ನೇ ರ್ಯಾಂಕ್ ಮಹಾಂತೇಶ್ ಬೀಳ್ಗಿ. ಒಬ್ಬರು IAS ಆದರು, ಒಬ್ಬರು IPS ಆದರು. ಈಗ IPSನಲ್ಲಿ ಶ್ರೀನಾಥ್ ಜೋಶಿ ಇದ್ದಾರೆ. IASನಲ್ಲಿ ಇದ್ದ ಚಿನ್ನದ ಹುಡುಗ ಚಿನ್ನ ಮಣ್ಣಿಂದ ಬರ್ತದೆ, ಮಣ್ಣಾಗಿಂದ ಮೇಲೆ ಬರ್ತದೆ, ಚಿನ್ನ ಬರಬೇಕು ಗಣಿಯಿಂದ, ಮತ್ತೆ ಮಣ್ಣಿಗೆ ಹೋಗೋದು, ಮಣ್ಣಿನಿಂದ ಮಣ್ಣಿಗೆ, ಮರಳಿ ಮಣ್ಣಿಗೆ ಆದದ್ದು ಅತ್ಯಂತ ನೋವಿನ ದುರ್ದೈವದ ಸಂಗತಿ. ನಾನು ಅವರಿಗೆ ಮೇಷ್ಟ್ರಾಗಿ ಕಲಿಸಿದ್ದಕ್ಕೆ ಒಂದು ಸಂತೃಪ್ತಿಯ ಭಾವ ಇದೆ. ನನ್ನ ಮನೆಯಲ್ಲಿ ಎಷ್ಟೋ ಸಲ ಓದೋದಕ್ಕೆ ನಾವಿಲ್ದಾಗ ಬರ್ತಿದ್ದ ಇಂಥ ಒಂದು ವ್ಯಕ್ತಿ ಇವತ್ತು ಇಂಥ ಒಂದು ರೀತಿಯೊಳಗೆ ಸಾವನ್ನು ಅಪ್ಪಿದ್ದು. ನಿಮ್ಮ ಶಿಷ್ಯ ನಿಮ್ಮ ಕಣ್ಣು ಮುಂದೆ ಇಂಥದ್ದೊಂದು ಸಾವು ಬರ್ತೈತೆ ನಿಮ್ಮ ಶಿಷ್ಯನಿಗೆ ಅನ್ನುವಂಥದ್ದು ಕಲ್ಪನೆನೂ ಮಾಡ್ಕೊಂಡಿರ್ಕಿಲ್ಲ ನೀವು ಕೂಡ. ಅದಕ್ಕೆ ಈ ರೀತಿ ದುರಂತ ಆದದ್ದು ಲೋಕಕ್ಕೆ, ಇಡೀ ನಾಡಿಗೆ ಒಂದು ನೋವಿನ ಸಂಗತಿ. ಒಂದು ಆತನ ಸಾಮರ್ಥ್ಯದ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಒಂದು ಮಾತು ಹೇಳಬೇಕು. ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಮುಖಂಡರು, ದಾವಣಗೆರೆ ಜಿಲ್ಲೆಯಲ್ಲಿ ಸಂಪೂರ್ಣ ಅವಧಿಯನ್ನು ಯಾವುದೇ IAS ಅಧಿಕಾರಿ ಸನಿಹದ ಇತಿಹಾಸದೊಳಗೆ ಸಂಪೂರ್ಣ 2-3 ವರ್ಷ ಮಾಡಿಲ್ಲ, ಯಾರೂ ಮಾಡೋಕ್ಕಾಗಿಲ್ಲ. ದಾವಣಗೆರೆ ಅಂತ ಒಂದು ಟರ್ಬುಲೆಂಟ್ ಏರಿಯಾ, ಅದು ಟರ್ಬುಲೆಂಟ್ ಏರಿಯಾ, ರಾಜಧಾನಿ ಆಗಬೇಕಂತ ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿ ಸಂಪೂರ್ಣ ಅವಧಿಯನ್ನು ಮಾಡಿಕೊಂಡು